ಚಾಮರಾಜನಗರ ಶಾಗ್ಯದಲ್ಲಿ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಹನೂರು ಠಾಣೆ ಬಳಿ ಪ್ರತಿಭಟನೆ ಭಾರಿ ಹೈಡ್ರಾಮವೇ ನಡೀತಾ ಇದೆ. ಚಾಮರಾಜನಗರ ಶಾಗ್ಯದಲ್ಲಿ ಎನ್ಕೌಂಟರ್ ಮಾಡಲಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು, ಗ್ರಾಮದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇವತ್ತು ಕೂಡ ಹನೂರು ಠಾಣೆ ಬಳಿ ದೊಡ್ಡ ಪ್ರತಿಭಟನೆ ಮಾಡ್ತಾ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ವಾಹನಗಳನ್ನ ತಡೆದು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಎರಡು ಭಾಗದ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೃತರಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು ಗ್ರಾಮಸ್ಥರು. ಈ ವೇಳೆ ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಯತ್ನವನ್ನ ಮಾಡಲಾಗಿದೆ. ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿರುವಂತದ್ದು. ಪೊಲೀಸರು ಪ್ರತಿಭಟನಾಕಾರರ ನಡುವೆ ಎಳೆದಾಟ, ನೂಕಾಟ, ತಳ್ಳಾಟ ಆಗಿದೆ. ಐವರನ್ನ ಠಾಣೆಗೆ ಎಳೆದೊಯ್ದಿದ್ದಾರೆ ಪೊಲೀಸರು. ಪ್ರತಿಭಟನೆ ಮಾಡಲಿ ಬೇಡ ಅನ್ನುವಂಥದ್ದಲ್ಲ, ಆದ್ರೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ್ರೆ ಪೊಲೀಸರು ಬಿಡ್ತಾರಾ? ಐವರನ್ನ ಎಳ್ಕೊಂಡು ಹೋಗಿದ್ದಾರೆ. ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಲಾಯ್ತಂತೆ. ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಅಲ್ಲಿ ಪ್ರತಿಭಟನೆ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ನಮಗೆ ನ್ಯಾಯ ಬೇಕು ಅಂತ, ಪರಿಹಾರ ಬೇಕು ಅಂತ, 2 ಕೋಟಿ ಪರಿಹಾರ ಬೇಕು ಅಂತ. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮೇಲೆನೆ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಒದ್ದು ಎಳ್ಕೊಂಡು ಹೋಗಲಾಗಿದೆ ಐವರನ್ನು. ತೋರಿಸ್ತಾ ಇದೆ ನೋಡಿ ಯಾವ ರೀತಿಯಾಗಿ ಅಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಅದಾದ್ಮೇಲೆ ಪೊಲೀಸರ ಜೊತೆ ವಾಗ್ಯುದ್ಧಕ್ಕೆ ಇಳಿದಿದ್ರು. ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ರೊಚ್ಚಿಗೆದ್ದಿದ್ದಾರೆ. ಐವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ಮಾಡ್ತಾ ಇದ್ದಂಥವ್ರನ್ನ ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲಿಲ್ಲ, ಆದ್ರೆ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಹನೂರು ಪೊಲೀಸ್ ಠಾಣೆಯ ಮುಂಭಾಗ ಪೊಲೀಸರು ಕೂಡ ಪ್ರೊಟೆಕ್ಷನ್ ಕೊಟ್ಟಿದ್ರು, ಆದ್ರೆ ಅವ್ರ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಸೊ ಈ ಸಂದರ್ಭದಲ್ಲಿ ಐವರನ್ನ ವಶಕ್ಕೆ ಪಡೆಯಲಾಗಿದೆ. ಇವ್ರು ಶೂಟ್ ಮಾಡಿದ್ದಕ್ಕೆ ಅವ್ರು ಶೂಟ್ ಮಾಡಿದ್ರು ಆಪೋಸಿಟ್ ಆಗಿ ಅಂತ ಹೇಳಿದ್ರಲ್ಲ,
ಇವ್ರು ಶೂಟ್ ಮಾಡಿದವ್ರಿಗೆ ಏನಾದ್ರು ಸ್ವಲ್ಪ ಒಂದಾದ್ರೂ ಆಧಾರ ಇರ್ಬೇಕು ತಾನೆ, ಅದ್ ನೆನ್ನೆನೆ ತೋರಿಸ್ಬೇಕು ತಾನೆ ನಮ್ಗೆ. ಯಾಕೆ ತೋರಿಸಿಲ್ಲ? ಅವ್ರು ತಕೊಂಬಂದು ತೋರಿಸ್ಬೇಕು ನಮ್ಗೆ. ಫಾರೆಸ್ಟ್ ಅವ್ರು ಇವರು ಶೂಟ್ ಮಾಡಿದ್ದಕ್ಕೆ ನಾವು ಶೂಟ್ ಮಾಡಿದಂತ ಜಗಳ ಆಗಿದೆ ಅಂತ ಹೇಳಿದ್ರಲ್ಲ, ಅವ್ರು ಶೂಟ್ ಒಂದಾದ್ರೂ ಏಟ್ ಇರ್ಬೇಕು ತಾನೆ, ಅದು ತೋರಿಸ್ಬೇಕು ತಾನೆ ನಮ್ಗೆ. ಯಾಕೆ ಯಾರು ಬೇರೆಯವ್ರ ಹತ್ರ ಯಾಕೆ ಹೇಳಿಲ್ಲ? ಯಾಕೆ ಹೋದ್ರು ತಕೊಂಡು ಹೋದ್ರು? ಹೇಳೋದೇ ಮಾಡದೆ. ನಮ್ಗೆ ನ್ಯಾಯ ಸಿಗ್ಬೇಕು, ಪರಿಹಾರ ಬೇಕು ನಮ್ಗೆ. ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿದಾರಲ್ಲ, ಯಾರು ಸಾಕ್ತಾರೆ? ಅಪ್ಪ ಅಂತ ಕೇಳ್ತಾರ, ಅವ್ರು ಕರ್ಕೊಂಬಂದ್ ಬಿಡ್ತಾರ. ಯಾವನ ಈ ತರ ಮಾಡಿದ್ರೆ ಅವ್ನು ಕರ್ಕೊಂಬಂದ್ ಮುಂದ್ಗಡೆ ನಿಲ್ಸ್ಬೇಕು. ಅವ್ನು ತೋರಿಸ್ಬೇಕು, ಅವ್ನಿಗೆ ಹೇಳ್ಬೇಕು ಎಲ್ಲ. ಆ ತರ ಸಾಯ್ತಿದ್ರೆ ಸಾಯುವಾಗ ಏನ್ ಹೇಳಿರ್ತಾರೆ? ನಮ್ಮ ಮಕ್ಕಳು ನಡೆಸಿರ್ತಾರಲ್ಲ, ನಮ್ಮ ಮಕ್ಕಳು ಏನ್ ಮಾಡ್ತಾರೋ? ನಮ್ಮ ಮಕ್ಕಳನ್ನ ಜೀವನ ಅಂತ ಬಾಳ್ತಾ ಇದ್ರಲ್ಲ, ಏನ್ ಮಾಡ್ತಾರೆ ನಮ್ಮ ಮಕ್ಕಳು? ಅಪ್ಪ ಅಪ್ಪ ಅಂತ ಕೇಳ್ತಾರಲ್ಲ, ಯಾರ ಕರ್ಕೊಂಬಂದ್ ತೋರಿಸ್ರಿ. ನಾನು ಯಾವನ್ ಶೂಟ್ ಮಾಡಿದ್ರೆ ಅವ್ನು ಕರ್ಕೊಂಬರ್ಬೇಕು. ಇಲ್ಲಿ ಅವ್ರು ಯಾರ್ಯಾರಿಗೆ ಏಟ್ ಆಗಿದ್ಯೋ ಅವ್ರ ಬಳಿ ನಿಂತ್ಕೋಬೇಕು. ನಾನು ನೋಡ್ಬೇಕು ಯಾರು ಏಟ್ ಆಗಿದೆ, ಅದಕ್ಕೆ ಈ ತರ ಮಾಡಿದ್ದಾರೆ ಅಂತ ನಾನು ನೋಡ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಹೇಗಿದೆ ಪರಿಸ್ಥಿತಿ ಅಲ್ಲೀಗ? ಯಾಕಂದ್ರೆ ಪೊಲೀಸರ ಮೇಲೆನೆ ಹಲ್ಲೆಗೆ ಯತ್ನ ಮಾಡಿದ ಬಳಿಕ ಪೊಲೀಸರು ಅವ್ರನ್ನ ಕೆಲವರನ್ನ ಬಂಧಿಸಿದ್ದಾರೆ. ಪ್ರತಿಭಟನಾಕಾರರು ಈಗ ಆಲ್ರೆಡಿ ವಾಪಸ್ ಹೋದ್ರ ಅಥವಾ ಇನ್ನೂ ಪ್ರತಿಭಟನೆ ಮಾಡ್ತಾನೆ ಇದಾರಾ? ಇಲ್ಲ, ಪ್ರತಿಭಟನೆ ನಡೀತಾ ಇದೆ. ಹನೂರು ಪೊಲೀಸ್ ಠಾಣೆ ಮುಂದೆ ಕೆಲವು ಹೊತ್ತಿನ ಹಿಂದೆ ಹೈಡ್ರಾಮವೇ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಏನು ನಿನ್ನೆಯಿಂದ ಒಂದು ಪ್ರತಿಭಟನೆ ಮಾಡ್ತಾರೆ, ಎನ್ಕೌಂಟರ್ ಸಂಬಂಧಪಟ್ಟಿಗೆ ಅವರ ಕುಟುಂಬಕ್ಕೆ ಒಂದು ಪರಿಹಾರ ಕೊಡ್ಬೇಕು, ಎನ್ಕೌಂಟರ್ ಮಾಡಿದಂತಹ ಅಧಿಕಾರಿಗಳನ್ನ ವಜಾ ಮಾಡಬೇಕು, ಮೃತ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಒಂದು ಮಾಡ್ತಾ ಇದ್ರು. ರಾತ್ರಿ ಪ್ರತಿಭಟನೆ ಮಾಡ್ತಾರೆ. ನಿನ್ನೆ ಬೆಳಿಗ್ಗೆ ಎರಡು ರಸ್ತೆ ಪಟ್ಟವನ್ನು ಹೋಗುವಂತಹ ಎರಡು ರಸ್ತೆಗಳು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಅಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಗಿದ್ದಂಥದ್ದು. ಹನೂರು ಪೊಲೀಸ್ ಠಾಣೆಯ ಮುಂಭಾಗ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಮೂವರು ಸಾವನ್ನಪ್ಪಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಮತ್ತೆ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು, ಅವರು ರೈತರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಕೊಲ್ಲಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅವರನ್ನ ಬಂಧಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ಶರಣಾಗ್ಲಿಕ್ಕೆ ಹೇಳ್ದಂತ ಸಂದರ್ಭದಲ್ಲಿ ನಮ್ಮ ಮೇಲೇನೆ ಫೈರಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆತ್ಮರಕ್ಷಣೆಗೋಸ್ಕರ ಗುಂಡನ್ನ ಹಾರಿಸಿದ್ದೇವೆ, ಒಂದು ನಾಡ ಬಂದೂಕು ಸಿಕ್ಕಿದೆ, 4 ಬ್ಯಾಗಲ್ಲಿ ಜಿಂಕೆ ಮಾಂಸ ಕೂಡ ಸಿಕ್ಕಿದೆಯಂತೆ, 4ರಲ್ಲಿ 3 ಸಾವನ್ನಪ್ಪಿದ್ರು, ಒಬ್ಬ ಪರಾರಿಯಾಗಿದ್ದಾನೆ. ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಗುಂಡು ಹಾರಿಸಿದ್ದೇವೆ ಅಂತ ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ರಾತ್ರಿ ಇಡೀ ಬೇಟೆಯನ್ನ ಆಡಿದ್ರಂತೆ ಅರಣ್ಯ ಇಲಾಖೆಯವರು ಹೇಳ್ತಾ ಇರೋದಿದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ನಂದೀಶ್. ಅವಾಗಲೇ ಮಾತಾಡ್ತಾ ಇದ್ರಿ, ಕಟ್ ಆಯ್ತು, ಮಾತಾಡಿ. ಏನಾಯ್ತು, ಏನಾಗ್ತಾ ಇದೆ ಈಗ? ಹನೂರು ಪೊಲೀಸ್ ಠಾಣೆ ಮುಂದೆ ಒಂದು ಹೈಡ್ರಾಮಾ ಸೃಷ್ಟಿಯಾಗಿತ್ತು ಕೆಲವು ಹೊತ್ತಿನಿಂದ. ಇಲ್ಲಿ ಹನೂರು ಪೊಲೀಸ್ ಠಾಣೆ ಮುಂದೆ ಮಹದೇಶ್ವರ ಬೆಟ್ಟಕ್ಕೆ ಆಗುವಂತ ಒಂದು ಹೆದ್ದಾರಿ ಬರುತ್ತೆ. ಆ ಹೆದ್ದಾರಿ ಒಂದು ಬದಿಯ ಹೆದ್ದಾರಿನಲ್ಲಿ ಪ್ರತಿಭಟನೆಯನ್ನು ರಾತ್ರಿ ಇಡೀ ಮಾಡ್ತಾರೆ ಮತ್ತು ಬೆಳಗಿನ ಸಹ ಪ್ರತಿಭಟನೆಯನ್ನ ಮುಂದುವರ್ತಿದ್ರು. ನಮಗೆ ನ್ಯಾಯ ಬೇಕು, ಏನು ಮೃತ ಕುಟುಂಬಸ್ಥರಿಗೆ ಪರಿಹಾರ ಸಿಗಬೇಕು ಮತ್ತು ಏನು ಎನ್ಕೌಂಟರ್ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ಅವ್ರನ್ನ ವಜಾ ಮಾಡಬೇಕು. ಮಕ್ಕಳ ಏನು ವಿದ್ಯಾಭ್ಯಾಸದ ಇದ್ದಿದ್ದು ಹೊಣೆ ಅದನ್ನ ಸರ್ಕಾರವೇ ಹೊರಬೇಕು ಮತ್ತೆ ಕೆಲವು ಬೇಡಿಕೆಗಳನ್ನ ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಾವು ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಒಪ್ಪೋದಿಲ್ಲ, ಅವೆಲ್ಲ ಸರ್ಕಾರ ನಮ್ಮ ಬೇಡಿಕೆ ಒಪ್ಪಿದ್ರೆ ಮಾತ್ರ ನಾವು ಪೋಸ್ಟ್ ಮಾರ್ಟಮ್ ಒಪ್ತೀವಿ ಅಂತ ಹೇಳಿ ರಾತ್ರಿ ಇಡೀ ಪ್ರತಿಭಟನೆ ಮಾಡಿ ಮತ್ತು ಬೆಳಗಿನ ಸಹ ಪ್ರತಿಭಟನೆ ಮಾಡಿದ್ರು. ಈ ನಡುವೆ ಮಹದೇಶ್ವರ ಬೆಟ್ಟದಿಂದ ಬಂದಂತಹ ಕೆಲವು ಬಸ್ಗಳನ್ನ ಪ್ರತಿಭಟನಾಕಾರ ಕೆಲವರು ತಡೆಯಕ್ಕೆ ಹೋದ್ರು. ಈ ಸಂದರ್ಭದಲ್ಲಿ ಅದನ್ನ ತಡೆಗಟ್ಟಲು ಹೋದಂತಹ ಹನೂರು ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ ಮತ್ತು ಪೊಲೀಸರ ಮೇಲೆ ಕೆಲವರು ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ರು ಮತ್ತು ಅವ್ರ ಮೇಲೆ ತಳ್ಳಾಟ ಮತ್ತು ನೂಕಾಟ ಎಳೆದಾಟ ಮಾಡಿದ್ರು. ಈ ಸಂದರ್ಭದಲ್ಲಿ ಕೆಲ ಕಾಲ ಒಂದು ಉದ್ರಿಕ್ತವಾದ ವಾತಾವರಣ ನಿರ್ಮಾಣ ಆಗಿತ್ತು. ಮಾತುಕತೆ ಕಮಿಟಿ ನಡೀತು ಮತ್ತು ಎಳೆದಾಟ ಮತ್ತು ಕೈದಾಟ ನಡೀತು. ಈ ಸಂದರ್ಭದಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಗುಂಪನ್ನು ಚದುರಿಸಿ ಈಗ ಅವರ ಪ್ರತಿಭಟನಾಕಾರನ ರಸ್ತೆ ಬದಿಗೆ ಕಳಿಸಿದ್ದಾರೆ. ಈಗ ಸದ್ಯಕ್ಕೆ ಪರಿಸ್ಥಿತಿ ಸಹ ಬದಿಗೆ ಬಂದಿದೆ ಅಂತ ಹೇಳ್ಬೋದು. ಪ್ರತಿಭಟನೆ ರಸ್ತೆ ಬದಿಯಲ್ಲಿ ಮುಂದುವರಿತಾ ಇದೆ ಪೃಥ್ವಿರಾಜ್. ಓಕೆ, ಈಗ ಕೆಲವ್ರನ್ನ ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಹಲ್ಲೆ ಮಾಡಿದಂಥವ್ರ, ಅಂದ್ರೆ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋದಂಥವ್ರನ್ನ ಬಂಧಿಸಿದ್ದ ಅಥವಾ ಅಲ್ಲಿ ಯಾರಾದ್ರೂ ಇದ್ರಲ್ಲ ಅವ್ರನ್ನ ಪ್ರಮುಖರನ್ನ ಬಂಧಿಸಿದ್ದ, ಪ್ರತಿಭಟನೆ ವಾಪಸ್ ಪಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ? ಇಲ್ಲ, ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಪ್ರತಿಭಟನೆ ಬಸ್ಸನ್ನ ತಡೆಯಕ್ ಹೋದ್ರು. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡದಂತವ್ರನ್ನ 5 ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇವರು ನಿನ್ನೆಯನ್ನು ಸಹ ಪ್ರವೋಕ್ ಮಾಡ್ತಾ ಇದ್ರು ಪ್ರತಿಭಟನಾಕಾರನ, ಮನೆಯವ್ರನ್ನ ಮನವೊಲಿಸಿದ್ರು ಸಹ ಜಿಲ್ಲಾಡಳಿತ. ಇವರು ಅವ್ರನ್ನ ಎತ್ಕಟ್ಟಿ ಮತ್ತೆ ಪ್ರತಿಭಟನೆ ಕುಡಿಸಿದ್ದಾರೆ ಅಂತ ಹೇಳಿ ಒಂದು ಆರೋಪ ಇತ್ತು. ಇದ್ರ ಜೊತೆಗೆ ಅವರು
ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರೋದ್ರಿಂದ 5 ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಈಗ ಹನೂರಿನಲ್ಲಿ ಒಂದು ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಅದು ಸ್ವಲ್ಪ ತಹಬದಿಗೆ ಬಂದಿದೆ. ಪೊಲೀಸರು ಸಹ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಂಡ್ಯ ಮತ್ತು ಮೈಸೂರು, ಚಾಮರಾಜನಗರ ಎಲ್ಲ ಕಡೆಯಿಂದ ಪೊಲೀಸರನ್ನು ಕರೆಸಿದ್ದಾರೆ. ಇಲ್ಲಿ ಒಂದು ಯಾವುದೇ ಕಾರಣದ ಯಾವುದೇ ಸಂದರ್ಭದಲ್ಲಿ ಏನಾದರೂ ಆಗ್ಬೋದು ಅನ್ನೋ ಕಾರಣಕ್ಕೆ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು ಈಗ ರಸ್ತೆ ಬದಿಯಲ್ಲಿ ಪ್ರತಿಭಟನೆ ಮುಂದುವರಿದಿದೆ. ಪೃಥ್ವಿರಾಜ್, ಆ ಕುಟುಂಬಸ್ಥರಿಗೆ ಆ ಊರಿನ ಗ್ರಾಮಸ್ಥರು ಕೂಡ ಸಾಥ್ ಕೊಟ್ಟಿದಾರ, ಹಾಗಾಗಿನೇ ಜೋರಾಗಿ ಪ್ರತಿಭಟನೆ ಆಗ್ತಿರೋದಾ? ಗ್ರಾಮಸ್ಥರು ಮತ್ತು ರೈತ ಸಂಘಟನೆಯ ಕೆಲವು ಕಾರ್ಯಕರ್ತರು ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಕುಟುಂಬಸ್ಥರಿಗೆ ಯಾರು ಇಲ್ಲ, ಅವರಿಗೆ ಸರ್ಕಾರ ನೆರವಾಗಬೇಕು, ಪರಿಹಾರ ಕೊಡಬೇಕು ಕೂಡಲೇ ಅಂತೇಳಿ ಗ್ರಾಮಸ್ಥರು ಮತ್ತು ಸಂಬಂಧಿಕರು ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವರು ತಮ್ಮ ಇದನ್ನ ಬೆಳೆಸ್ಕೊಳ್ಳೋಕೋಸ್ಕರ ಇಲ್ಲಿ ಮಧ್ಯದಲ್ಲಿ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಪೊಲೀಸರ ಆರೋಪ ಆಗಿದೆ. ಹಾಗಾಗಿ ಅಂಥವ್ರನ್ನ ಏನು ಪ್ರೊವೋಕ್ ಮಾಡ್ತಾ ಇದ್ರು ಪ್ರತಿಭಟನೆಗೆ, ಅಂಥವ್ರನ್ನ ಯಾರು ಏನು ಅವರು ಒಪ್ಕೊಂಡಿದ್ರು ಪರಿಹಾರ ಇದಕ್ಕೆ ಮತ್ತು CM ಮಾಡೋದಕ್ಕೆ ಒಪ್ಕೊಂಡಿದ್ರು ಅಂಥವ್ರನ್ನೆಲ್ಲ ಎತ್ಕಟ್ಟಿ ಒಪ್ಕೊಳ್ಳೋದು ಬೇಡ, ಪರಿಹಾರ ಕೊಡ್ಬೇಕು ನಮ್ಗೆ ಅಂತೇಳಿ ಕೊಡೋರ್ಗೂ ಪ್ರತಿಭಟನೆ ಮಾಡ್ಬೇಕು ಅಂತ ಕೆಲವರೆಲ್ಲ ಒಂದು ಪ್ರೊವೋಕ್ ಮಾಡಿದ್ರು. ಅಂಥವ್ರನ್ನ ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡದಂತವ್ರನ್ನ ಈಗ ವಶಕ್ಕೆ ತೆಗೆದುಕೊಂಡು ಈಗ ಪರಿಸ್ಥಿತಿ ತಹಬದಿಗೊಂಡಿದೆ. ಸ್ಥಳದಲ್ಲಿ ಮೈಸೂರು SP ಮಲ್ಲಿಕಾರ್ಜುನ್ ಬಾಲದಂಡಿ ಮತ್ತು ಚಾಮರಾಜನಗರ ಜಿಲ್ಲಾ ಅಡಿಷನಲ್ SP ಅವರೆಲ್ಲ ಬಂದು ಇಲ್ಲಿ ಮೊಕ್ಕಾಂ ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ತಹಬದಿಗೆ ಬಂದಿದೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಈಗ ಸ್ಥಳಕ್ಕೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇದೆ, ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಯಾರಾದ್ರೂ ಜನಪ್ರತಿನಿಧಿಗಳು ಬಂದಿದ್ದಾರಾ? ಹನೂರಿನ ಶಾಸಕರಾಗ್ಲಿ ಅಥವಾ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಪುಟ್ಟರಂಗ ಶೆಟ್ಟಿ ಆಗ್ಲಿ ಯಾರಾದ್ರೂ ಬಂದಿದ್ರಾ? ಸಮಾಧಾನ ಪಡಿಸುವಂತ ಕೆಲಸ ಆಗ್ತಾ ಇದೆಯಾ? ಪುಟ್ಟರಂಗ ಶೆಟ್ಟಿ ನಿನ್ನೆ ಬಂದು ಕ್ರಮ ತಗೋತೀವಿ, ನ್ಯಾಯಾಂಗ ತನಿಖೆ ಮಾಡಿಸ್ತೀವಿ ಮತ್ತು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಹೋದವರು ಮತ್ತೆ ಬರಲಿಲ್ಲ. ಮತ್ತೆ ಹನೂರು ಶಾಸಕ ಮಂಜುನಾಥ್ ಅವರು ರಾತ್ರಿ ಇಡೀ ಪ್ರತಿಭಟನೆಗಾರರ ಜೊತೆ ಸಂಧಾನ ಸಭೆ ಮಾಡಿದ್ದಾರೆ. ಮಧ್ಯರಾತ್ರಿ 3 ಗಂಟೆವರೆಗೂ ಸಂಧಾನ ಸಭೆ ಮಾಡಿದ್ದಾರೆ. ಅವರು ಒಪ್ಪಿಸಿದ್ರು ಕೆಲವ್ರನ್ನ, ಒಂದಿಬ್ಬರು ಕುಟುಂಬದವ್ರನ್ನ ಸಹಿ ಹಾಕೋದಕ್ಕೆ, ಪೋಸ್ಟ್ ಮಾರ್ಟಮ್ ಸಹಿ ಹಾಕಿದಕ್ಕೆ ಮತ್ತು ಏನು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಒಪ್ಪಿಸಿದ್ರು. ಆದ್ರೆ ಬೇರೆಯವರು ಕೆಲವರು ಅವ್ರನ್ನ ಎತ್ತಿಕಟ್ಟಿ ಮತ್ತು ವಾಪಸ್ ಮೈಸೂರಿಂದ ವಾಪಸ್ ಕರ್ತಿದ್ದಾರೆ. ಮತ್ತೆ ಅದು ಪ್ರತಿಭಟನೆ ಮುಂದುವರೆದಿದೆ. ಅವರು ಹನೂರು ಶಾಸಕ ಮಂಜುನಾಥ್ ಅವರು ಬೆಳಗಿನ ಜಾವ 4 ಗಂಟೆವರೆಗೂ ಎತ್ತರವಾಗಿದ್ದು ಈಗ ರೆಸ್ಟ್ ಮಾಡೋದಕ್ಕೆ ಮನೆಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅವ್ರು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರುವಂತ ಕೆಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಪೃಥ್ವಿರಾಜ್. ಈಗ ಪ್ರತಿಭಟನಾಕಾರರ ಆಗ್ರಹ ಏನು? ಪರಿಹಾರ ಕೊಡಬೇಕು ತತ್ಕ್ಷಣ, ಮತ್ತೆ ಅವರನ್ನು ವಜಾ ಮಾಡಬೇಕು ಅನ್ನುವಂಥದ್ದು, ಅಥವಾ ಏನು ಆಗ್ರಹಿಸ್ತಾ ಇದ್ದಾರೆ ಅವರು ಈ ಪ್ರತಿಭಟನೆ ಮಾಡ್ತಾ? ನಮಗೆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದವರು ನಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದೀವಿ. ನಮ್ಮ ಮನೆಯವರು ಯಾವುದೇ ಕಾರಣಕ್ಕೂ ಬೇಟೆಗೆ ಹೋಗಿರಲಿಲ್ಲ. ಅವರು ಹಸುವನ್ನು ಹುಡುಕಿಕೊಂಡೋಗಿದ್ರು. ಹಸುವನ್ನು ಹುಡುಕಿಕೊಂಡೋಗಿ ಅರಣ್ಯದಲ್ಲಿ ಮಲಗಿದ್ದವ್ರ ಮೇಲೆ ಒಂದು ಒಂದು ಹಲ್ಲೆನ ಗುಂಡೇಟನ್ನ ಹಾಕಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ತಗೊಳ್ಬೇಕು. ಯಾರು ಒಂದು ಹಲ್ಲೆ ಮಾಡಿದ್ರು ಮತ್ತು ಗುಂಡೇಟ್ ಹಾಕಿದ್ರು ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು, ಅವ್ರನ್ನ ವಜಾ ಮಾಡಬೇಕು. ಮತ್ತು ನಮ್ಮ ಕುಟುಂಬಗಳಿಗೆ ತಲಾ 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನ ಸರ್ಕಾರವೇ ಒತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮತ್ತು ಈ ಬಗ್ಗೆ ಇಡೀ ಘಟನೆ ಬಗ್ಗೆ ಒಂದು ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತೇಳಿ ಇವರ ಒಂದು ಆಗ್ರಹ ಆಗಿದೆ ಪೃಥ್ವಿರಾಜ್. ಓಕೆ, ಧನ್ಯವಾದ ನಂದೀಶ್. ನಿಮ್ಮೆಲ್ಲ ಮಾಹಿತಿಗಾಗಿ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ, ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿತ್ತು. ಅಲ್ಲೊಬ್ರು ಇನ್ಸ್ಪೆಕ್ಟರ್ನ ಎಳ್ಕೊಂಡೋಗಿ ಅವ್ರ ಮೇಲೇನೆ ಹಲ್ಲೆ ಮಾಡುವಂತ ಪ್ರಯತ್ನ ಆಗುತ್ತೆ ನೋಡಿ, ಆ ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ. ಸೊ ಈಗ 5ರನ್ನ ಬಂಧನ ಮಾಡಲಾಗಿದೆ. ಪೊಲೀಸರ ಮೇಲೇನೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾದಂಥವ್ರನ್ನ ಪೊಲೀಸರು ಆದಷ್ಟು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪರಿಹಾರ ಕೊಡಬೇಕು, ಮೃತರ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು, ಇಲ್ಲಿ ಉದ್ದೇಶಪೂರ್ವಕವಾಗಿ ಕೊಲೆಯನ್ನ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರಿಗೆ ಆ ಊರಿನ ಗ್ರಾಮದ ಜನ, ಇನ್ನೊಂದು ಕಡೆ ರೈತಪರ ಸಂಘಟನೆಯವರು ಕೂಡ ಸಾಥ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈ ಆಕ್ರೋಶ ಸ್ಫೋಟ ಆಗಿರೋದು, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರೋದಲ್ಲಿ. ಮಂಡ್ಯ ಮೈಸೂರು ಭಾಗದಿಂದಲೂ ಕೂಡ ಪೊಲೀಸರನ್ನ ಕರೆಸಲಾಗಿದೆ, ಪರಿಸ್ಥಿತಿ ಕೈ ಮೀರಬಹುದು ಅನ್ನುವಂಥ ಕಾರಣಕ್ಕೋಸ್ಕರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹನೂರಿನ ಶಾಸಕರಾಗಿರುವಂತ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಜೋರಾಗಿ ಗಲಾಟೆ ಆದಂತೆ ಕಾಣಿಸ್ತಾ ಇದೆ, ಪರಿಸ್ಥಿತಿ ಒಂದ್ ಸ್ವಲ್ಪ ಕೈ ಮೀರದಂತೆ ಇತ್ತು, ಅದಾದ್ಮೇಲೆ ಈಗ ಕಂಟ್ರೋಲ್ಗೆ ತರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ನೀವು ಕೂಡ ನಿನ್ನೆ ಅಲ್ಲೇ ಇದ್ರಂತೆ, ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರಂತೆ, ಏನಾಗ್ತಾ ಇದೆ ಈಗ? ನಾನ್ ಬೆಳಗಿನ ಜಾವ 5 ಗಂಟೆವರೆಗೂ ಅಲ್ಲೇ ಇದ್ದೆ. ಈಗ 1-2 ಅವರ್ ಅವರೇ ಕಳಿಸ್ಕೊಟ್ಟು ನೀವು ಕಾಯೋದ್ ಬೇಡ, ಹೊರಡಿ ನಾವೆಲ್ಲ ನೋಡ್ಕೋತೀವಿ ಅಂದ್ಮೇಲೆ ನಾನ್ ಮನೆಗೆ ಬಂದು ಈಗ ಫ್ರೆಶ್ ಆಗಿ ಹೋಗ್ತಾ ಇದೀನಿ. ಈಗ ಒಂದಷ್ಟು ಹುಡುಗರು ಮಂಡ್ಯದಿಂದ ಬಂದು ಆಕ್ರಂದನ ಅಷ್ಟೇ, ಬೇರೆ ಏನು ಇಲ್ಲ. ಅವರು ಸ್ವಲ್ಪ ತಳ್ಳಾಟ ಅದೆಲ್ಲ ಇತ್ತು, ಅಷ್ಟು ಬಿಟ್ರೆ ಬೇರೆ ಏನು ಆಗಿಲ್ಲ. ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ. ಕುಟುಂಬಸ್ಥರೆಲ್ಲ PM ಮಾಡಕ್ ಹೊರಟಿದ್ದಾರೆ. ಎಲ್ಲ 2 ಆಲ್ರೆಡಿ PM ಆಯ್ತು, ಇನ್ನೊಬ್ಬರದು ಈಗ ಆಲ್ರೆಡಿ ಇನ್ನೇನ್ ರೀಚ್ ಹೊರಡ್ತಾ ಇದಾರೆ ಅವರನ್ನು. ಆದ್ರೆ ಪರಿಸ್ಥಿತಿ ಎಲ್ಲಾನು
ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಯವರಿಗೆ, ಉಸ್ತುವಾರಿ ಸಚಿವರು ಎಲ್ಲರ ಗಮನಕ್ಕೂ ತಂದು ಇದನ್ನ ಎಲ್ಲ ಮುಂದಿನ ದಿನಗಳಲ್ಲಿ ಏನು ಕ್ರಮ ಆಗ್ಬೇಕು, ಈಗ ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು, ಆ ಸಂಬಂಧಪಟ್ಟ ಕುಟುಂಬಗಳಿಗೆ ಒಂದು ಏನು ಸಹಾಯ ಆಗ್ಬೇಕು, ಇದೆಲ್ಲಾನು ನಾವು ಈಗಾಗಲೇ ಎಲ್ಲ ನಾನು ಮತ್ತೆ ನಮ್ ಜೊತೆ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಕ್ಕೋರ್ಲಾಗಿ ಅವ್ರ ಬೆಂಬಲಕ್ಕೆ ನಿಂತಿದೀವಿ. ಖಂಡಿತ ನ್ಯಾಯ ಕೊಡಿಸೋ ತನಕ ಬಿಡಲ್ಲ. PM ಆಗೋ ಸಂದರ್ಭದಲ್ಲಿ ಆ ಕುಟುಂಬದವರು ಕೆಲವನ್ನ ಮಾತನಾಡಿಸೋದು ನಮ್ಮ ಪ್ರತಿನಿಧಿ, ಯಾವುದೇ ಕಾರಣಕ್ಕೂ ಇಲ್ಲಿ ಪರಿಹಾರ ಸಿಗದಲ್ಲೇ ನಾವು ಮೃತದೇಹವನ್ನ ತಗೊಂಡ್ ಬರಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರನ್ನ ಏನಾದ್ರು ಕನ್ವಿನ್ಸ್ ಮಾಡಿದ್ರ? ಅದೆಲ್ಲಾನು ನಾವು ಅವರ ಏನು ಮುಖ್ಯಸ್ಥರಿದ್ದಾರೆ ಕುಟುಂಬದಲ್ಲಿ, ಈಗ ಆಲ್ರೆಡಿ ನಾನು ನಿನ್ನೆ ರಾತ್ರಿಯಿಂದನೂ ಅವ್ರನ್ನ ಕನ್ವಿನ್ಸ್ ಮಾಡಿದೀವಿ. ಏನೇನ್ ಆಗತ್ತೆ, ಹೇಗಿದೆ, ಈಗ ಇವತ್ತಿನ ಒಂದು ಸಂದರ್ಭದಲ್ಲಿ ಟೆಕ್ನಿಕಲ್ ಏನೇನ್ ಸಮಸ್ಯೆಗಳಿವೆ ಎಲ್ಲಾನು ಅವ್ರ ಗಮನಕ್ಕೆ ತಂದು ಈಗ ತತ್ಕ್ಷಣಕ್ಕೆ ಏನ್ ಮಾಡ್ತಾ ಇದೀವಿ ಅಂತೆಲ್ಲಾನು ಅವರೆಲ್ಲ ಆಕ್ಚುಲಿ ಅವರೆಲ್ಲ ಆಲ್ರೆಡಿ ದೇ ಆರ್ ಕನ್ವಿನ್ಸ್ಡ್ ಅಂಡ್ ದೇ ಆರ್ ಓಕೆ. ಬಟ್ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ಹೇಳ್ತಾ ಇದಾರೆ ನಮ್ಗೆ ಹಂಗೆ ಹಿಂಗೆ. ಕೆಲವನ್ನೂ ಓಪನ್ ಆಗಿ ಹೇಳಕ್ ಆಗಲ್ಲ, ಬಟ್ ಆದ್ರೂ ಶಕ್ತಿ ಮೀರಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೇನು ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡಿಸ್ಬೇಕು ಅದು ಕೊಡಿಸ್ಲಿಕ್ಕೆ ಎಲ್ಲಾ ತರದ ಪ್ರಯತ್ನ ಆಗ್ತಿದೆ. ಪ್ರತಿಭಟನೆ ಆಗ್ತಾನೆ ಇತ್ತು, ಬಟ್ ಕೆಲವರು ಇಲ್ಲಿ ಜಾಯಿನ್ ಆಗಿ ಪ್ರವೋಕ್ ಮಾಡ್ತಾ ಇದಾರೆ. ಅದಕ್ಕೆ ಪೊಲೀಸರ ಮೇಲೇನು ಹಲ್ಲೆ ಆಗದಂತ ಒಂದು ಘಟನೆ ಆಗಿದ್ದು ಅಂತ. ಹೌದು ಸರಿ, ಅದನ್ನು ನಿಯಂತ್ರಣದಲ್ಲಿದೆ, ಏನ್ ತೊಂದರೆ ಇಲ್ಲ. ಈಗ ಯಾವ್ದು ಅಲ್ಲಿ ಏನು ತೊಂದರೆ ಆಗದಂಗೆ ನೋಡ್ಕೋತೀವಿ ಸರ್. ಎಲ್ಲ ನಮ್ಮ ಜನ ಈಗ ಏನ್ ಮಾಡ್ತಾರ ಆಕ್ರಂದನ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನ ಏನಾಗ್ತಿದೆ, ಶಾಸಕರಾದ್ಮೇಲೆ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಆಗಿರೋದು ಏನ್ ಸರ್ ಅಲ್ಲಿ? ಸರ್ ಈಗ ಅಲ್ಲಿ ಘಟನೆ ನಡೆದೋಗಿದೆ ಸರ್. ಅದಕ್ಕೆ ಇಬ್ರು ನನ್ನ ಪ್ರಕಾರ ಅಲ್ಲಿನೂ ಇರ್ತಕ್ಕಂತ ಒಂದು ಏನು ವಾಚರ್ಸ್ ಸ್ಥಳೀಯರು ಇರ್ತಾರೆ. ಹಾಗಾಗಿ ಅವರವರು ಒಂದು ಚಕಾಮುಖಿಯಲ್ಲಿ ಏನ್ ಆಗಿದೆ ಸಂಪೂರ್ಣ ವಿವರಣೆ ಈಗ ತನಿಖೆಯಿಂದಾನೇ ಹೊರಬರ್ಬೇಕು. ಸೊ ಅರಣ್ಯ ಇಲಾಖೆಯವರು ಅವರೊಂದ್ ರೀತಿ ಹೇಳ್ತಿದ್ದಾರೆ, ನಮ್ಮ ಮೇಲೆ ಅಟ್ಯಾಕ್ ಆಯ್ತು, ನಾವು ಆತ್ಮರಕ್ಷಣೆಗೆ ಮಾಡ್ಕೊಂಡಿದ್ವಿ ಅಂತ. ಬಟ್ ಆ ಸತ್ಯದನ್ನ ನಾವು ತನಿಖೆಯಿಂದನೇ ನಮ್ಗೆ ಹೊರಬರ್ಬೇಕು. ಪ್ರಾಥಮಿಕ ಹಂತದಲ್ಲಿ ಈಗ AC ಅವರು ನಿನ್ನೆ ಸ್ಪಾಟ್ಗಳಿಗೆಲ್ಲ ಒಂದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಜೊತೆಗೆ ಇವಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ರು ಎಲ್ರು ಇವತ್ತು ಮತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಪ್ರಾಥಮಿಕ ವರದಿ ಕೊಟ್ಟು ನಾವು ಉನ್ನತ ಮಟ್ಟದ ತನಿಖೆ ಆಗ್ಬೇಕು, ರಿಟೈರ್ಡ್ ಜಡ್ಜ್ ಮುಖಾಂತರ ಆಗ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ. ಒಂದು ಸತ್ಯ ಹೊರಬರ್ಬೇಕು, ಮತ್ತೆ ಆ ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ ಅನ್ನೋದ್ರಲ್ಲಿ. ಈಗ ಮತ್ತೆ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ನೀವು? ಇಲ್ಲ, ಆಲ್ರೆಡಿ AC ಅವರು ಹೋಗಿ ಬಂದಿದ್ದಾರೆ. ಅಲ್ಲ ಈಗ ಪ್ರತಿಭಟನೆ ನಡೀತಾ ಇತ್ತಲ್ಲ, ಅಲ್ಲೇನಾದ್ರು ಅಲ್ಲಿದ್ದೀನಿ, ಅಲ್ಲಿ ರೀಚ್ ಆಗ್ತಾ ಇದೆ. ಯಾವ್ದು ಏನೇ ಇದ್ರು ಪರಿಸ್ಥಿತಿನ ನಮ್ ಜನ ಇದಾರೆ, ಏನ್ ತೊಂದ್ರೆ ಇಲ್ಲ. ಅವ್ರು ಯಾರು ಈಗ ಏನಾಗಿದೆ ಗೊತ್ತಾ, ಒಬ್ಬೊಬ್ಬರು ರಿಲೇಷನ್ಸ್ ಅಲ್ಲಿಂದ ಬಂದಾಗ ಆ ಮೂಮೆಂಟ್ ಸ್ವಲ್ಪ ಹೀಟೆಡ್ ಮೂಮೆಂಟ್ ಇರುತ್ತೆ ಅಷ್ಟೇ. ಬಿಟ್ರೆ ಅವ್ರಿಗೂ ಆ ಒಂದು ಪ್ರಶ್ನೆ ಮಾಡೋ ಒಂದು ಹಕ್ಕು ಅದು. ನಾವ್ ಅದನ್ನ ತಪ್ಪು ಅಂತ ನಾವ್ ಹೇಳಲಿಕ್ಕಾಗಲ್ಲ. ಆ ಪ್ರತಿಯೊಂದ್ ಸಾರಿನೂ ಒಂದ್ ಸೆಟ್ ಆಫ್ ಪೀಪಲ್ ಆ ರಿಲೇಟಿವ್ಸ್ ಬಂದಾಗ ನಾವು ಅದಕ್ಕೆ ತಾಳ್ಮೆಯಿಂದ ಉತ್ತರ ಕೊಡ್ಬೇಕಷ್ಟೇ. ಬಿಟ್ರೆ ಸ್ವಲ್ಪ ತುಪ್ಪ ಸುರಿದಂಗ ಆಗ್ಬಿಡುತ್ತೆ ಕೆಲವರು ಮಾತುಗಳು. ಅಯ್ಯೋ ಅದು ಬಹಳ ನಡೆದಿದೆ. ಬಟ್ ಆದ್ರೆ ಪಾದಪ್ಪಂದೆ ಏನು ಆಗಿಲ್ಲ. ಎಲ್ಲಾನು ನಾವು ಸಮಾಧಾನ ಪಡಿಸಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದೀವಿ ಸರ್. ಓಕೆ ಈಗ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ, ಕನ್ವಿನ್ಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ, ನಿರಂತರವಾಗಿ ಮಾಡಿ ಸರ್. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.